ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಭಾನುವಾರದ ವ್ಲಾಗ್ ಆಗಿರುತ್ತೆ ಇದು. ಭಾನುವಾರ ಬಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಿದ್ವಿ. ಒಂದು ಬಂದು ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ 1000 ಸಬ್ಸ್ಕ್ರೈಬರ್ಸ್ ಏನಿದ್ರು ಅದು ಕಂಪ್ಲೀಟ್ ಆಗಿತ್ತು. ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಹಾಗೆ ಅಮ್ಮ ಮನೆಗೆ ಹೋಗಬೇಕಾಗಿತ್ತು. ನನಗೆ ಇಬ್ಬರು ತಮ್ಮದಿರಿದ್ದಾರೆ. ಸೊ ಇಬ್ರಿಗೂ ರಾಖಿ ಕಟ್ಟಬೇಕು. ಅದಕ್ಕೋಸ್ಕರ ಅಮ್ಮ ಮನೆಗೆ ಹೊರಟೆ. ಮೋನಿಗೂ ತುಂಬಾ ಹುಷಾರಿರಲಿಲ್ಲ. ಹಾಗೆ ಕ್ಲಿನಿಕ್ಕಿಗೂ ತೋರಿಸ್ಬಿಟ್ಟು ಬಂದ್ಬಿಡೋಣ ಅಂತ ಹೇಳಿ ಹೊರಟಿದ್ದೆ. ಹಾಗೆ ಆನ್ ದ ವೇಲಿ ಅವಳಿಗೆ ಒಂದು ಸ್ವಲ್ಪ ಎಳ್ನೀರನ್ನ ಕೊಡಿಸ್ದೆ. ಯಾಕಂದರೆ ಅವಳು ತುಂಬಾ ಸುಸ್ತಾಗಿದ್ಲು. ಎಳ್ನೀರನ್ನ ಕುಡಿತಾಳೆ. ನಂದು ಯೂಟ್ಯೂಬಲ್ಲಿ 1000 ಸಬ್ಸ್ಕ್ರೈಬರ್ಸ್ ಆದರು. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀಯ ಈ ಮೂಮೆಂಟಲ್ಲಿ? ಎಲ್ಲರೂ ನನ್ನ ಮಗಳ ವಿಡಿಯೋನ ಹಿಂಗೆ ವಾಚ್ ಮಾಡ್ತಾ ಇರಿ, ಲೈಕ್ ಕೊಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನಮ್ಮಮ್ಮ ಮನೇಲಿ ಜಾಸ್ತಿ ಜನ ಇರ್ತೀವಲ್ಲ, ಫುಲ್ಲು ಗಲಾಟೆ, ಒಬ್ರೊಬ್ರದ್ದು ಒಂದೊಂದು ಕತೆಗಳು ಓಡ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಜಾಸ್ತಿ ಅಮ್ಮ ಮನೇಲಿ ಏನು ವ್ಲಾಗ್ ಮಾಡೋಕ್ಕಾಗೋದೇ ಇಲ್ಲ. ನಾನು ಅದರಲ್ಲೇ ಬ್ಯುಸಿಯಾಗಿ ಹೋಗಿರ್ತೀನಿ. ಮತ್ತು ಇನ್ನೊಂದು ಬಂದು ನಾಯ್ಸು ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾನು ಅಷ್ಟಾಗಿ ಇದು ಮಾಡೋದಿಲ್ಲ. ಇಲ್ಲಿ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೂಡ ನಾನು ಅದಕ್ಕೆ ಕೊಟ್ಟಿಲ್ಲ. ಯಾಕಂದರೆ ಸಖತ್ತು ಗಲಾಟೆ ನಮ್ಮ ಮನೇಲಂತೂ. ಒಬ್ಬೊಬ್ಬರು ಒಂದೊಂದು ಸಲ ಒಂದೊಂದು ಥರ ಬಡ್ಕೋತಾ ಇರ್ತಾರೆ. ಇನ್ನು ನಾನೇನು ಯಾವಾಗಲೂ ರಾಖಿ ಹಬ್ಬ ಎಲ್ಲ ಕಟ್ಕೊಂಡು ನಾವೇನು ಬೆಳೆದಿರಲಿಲ್ಲ. ಅಂದರೆ ಈಗ ಒಂದು 7-8 ವರ್ಷದಿಂದ ನಾನು ಇದನ್ನು ನನಗೆ 1000 ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ ಸ್ವೀಟ್ಸು. ಅಪ್ಪ ಬರಪ್ಪ. ಥ್ಯಾಂಕ್ ಯು. ನನ್ನ ಯೂಟ್ಯೂಬಲ್ಲಿ 1000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಏನು ಹೇಳ್ತೀಯ ಅದಕ್ಕೆ? ಚೆನ್ನಾಗಿ ಯೂಟ್ಯೂಬ್ ಎಲ್ಲ ನೋಡ್ತಾ ಇದೆ. ಎಲ್ಲರೂ ನೋಡ್ತಾ ಅಮ್ಮ ನೀನು ಥ್ಯಾಂಕ್ ಯು ಹೇಳೆ. ಥ್ಯಾಂಕ್ ಯು. ಈ ಕಡೆ ಕಣ, ಈ ಕಡೆ ಹೇಳು. ಥ್ಯಾಂಕ್ ಯು ಹೇಳು. ತೂ ಥ್ಯಾಂಕ್ ಯು ಹೇಳು. ಥ್ಯಾಂಕ್ಸ್ ಅಪ್ ಹೇಳು. ಅಲ್ಲ ಕೈ ಥಮ್ಸ್ ಅಪ್ ಹೇಳು. ಇದು ಇನ್ನು ನನ್ನ ತಮ್ಮ ಕೊಟ್ಟಿರೋ ಗಿಫ್ಟು ನನಗಿಂತ ಜಾಸ್ತಿ ನಮ್ಮ ಪಾಪುಗೆ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಸ್ಪೆಷಲ್ ಏನು ಅಂದರೆ ನಂದು 1000 ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆದರು. ಮತ್ತು ವಾಚ್ ಅವರ್ಸ್ ಏನಿತ್ತು 4000 ವಾಚ್ ಅವರ್ಸು ಅದು ಕೂಡ ಕಂಪ್ಲೀಟ್ ಆಯಿತು. 2 ವರ್ಷದಿಂದ ಮಾಡ್ತಾಯಿದ್ದೀನಿ, ಬಟ್ ಈಗ ಕಂಪ್ಲೀಟ್ ಆಯಿತು. 2 ವರ್ಷದಿಂದ ಮಾಡ್ತಿದ್ದೀನಿ, ಬಟ್ ವೀಡಿಯೋಸ್ ತುಂಬಾ ಕಮ್ಮಿ ಆಗ್ತಾಯಿದ್ದೆ. ಇನ್ನೂ ನಂದು 200 ವೀಡಿಯೋಸ್ ಕೂಡ ಆಗಿರಲಿಲ್ಲ. ಅಂದರೆ ನಾನು ಕನ್ಸಿಸ್ಟೆಂಟಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಬಿಕಾಸ್ ನನ್ನ ಮಗಳಿಗೇನಾದರೂ ಹೆಲ್ತ್ ಇಶ್ಯೂಸ್ ಆಗ್ತಾಯಿತ್ತು. ಅದರಲ್ಲಿ ಸ್ವಲ್ಪ ಬ್ಯುಸಿಯಾಗಿ ಹೋಗ್ತಿದ್ದೆ. ಅವಳನ್ನ ನೋಡಿಕೊಂಡು ಅವಳು ಹುಷಾರಾಗೋಷ್ಟರೊಳಗೆ ನಾನು ಹುಷಾರು ತಪ್ಪಿಬಿಡ್ತಿದ್ದೆ. ಸೊ ಈ ಥರ ತುಂಬಾ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ನನಗೆ ಮಾಡೋಕ್ಕಾಗಲಿಲ್ಲ. ಇನ್ಮೇಲಾದರೂ ಸ್ವಲ್ಪ ವೀಡಿಯೋಸ್ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವತ್ತೋ ಹಾಕಿದ್ದು ವೀಡಿಯೋ ಯಾವತ್ತೋ ವೈರಲ್ ಆಯಿತು. ಅದು ವೈರಲ್ ಆದಮೇಲೆ ಅದರಿಂದ ಒಳ್ಳೆ ಸಬ್ಸ್ಕ್ರೈಬರ್ಸು ಬಂದರು, ಮತ್ತು ವಾಚ್ ಅವರ್ಸ್ ಕೂಡ ಅದರಿಂದನೇ ಬಂತು. ಹೇಳೋಕ್ಕಾಗಲ್ಲ. ಯೂಟ್ಯೂಬ್ ಹೊಸದಾಗಿ ಯಾರ್ಯಾರು ಸ್ಟಾರ್ಟ್ ಮಾಡ್ಕೊಂಡಿರ್ತೀರ, ಡಿಸಪಾಯಿಂಟ್ ಆಗಬೇಡಿ. ಇವತ್ತೆಲ್ಲ ನಾಳೆ ನಿಮ್ಮ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ಇಲ್ಲ ನಿಮ್ಮ ವಾಚ್ ಅವರ್ಸ್ ಆಗ್ಬೋದು, ಖಂಡಿತ ಕಂಪ್ಲೀಟ್ ಆಗುತ್ತೆ. ಡಿಸಪಾಯಿಂಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟು ನಿಮ್ಮ ಕೆಲಸ ಏನು ಅದನ್ನು ಮಾಡ್ಕೊತಾ ಹೋಗಬೇಕು. ಅಂದರೆ ಇದೇನೇ ಮೇನ್. ಯೂಟ್ಯೂಬಿಂದನೇ ನಮಗೆ ಇನ್ಕಮ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿಕೊಂಡು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಡಿ. ಯಾವತ್ತು ಬರುತ್ತೆ ಯಾವತ್ತು ಬರಲ್ಲ ಅದನ್ನಂತೂ ಹೇಳೋಕ್ಕಾಗೋದೇ ಇಲ್ಲ. ಸೊ ಯಾವಾಗಲಾದರೂ ಬರ್ಬೋದು, ಇನ್ಯಾವಾಗಲಾದರೂ ಇದಾಗ್ಬೋದು, ಗೊತ್ತಾಗಲ್ಲ ನಮಗೆ. ಸೊ ಸುಮ್ಮನೆ ಸೈಡಾಗಿ ಅಂದರೆ ಮೇನ್ ಸೋರ್ಸ್ ಇನ್ಕಮ್ ಬೇರೆ ಕಡೆಯಿಂದ ಬರ್ತಾಯಿದೆ. ಜಸ್ಟು ಒಂದು ಪ್ರಯತ್ನ ಪಡೋಣ, ಒಂದು ಚಾನ್ಸ್ ತೊಗೊಳ್ಳೋಣ ಅಂತ ಹೇಳಿ ಮಾಡೋ ಹಾಗಿದ್ರೆ ಖಂಡಿತ ಮಾಡಿ. ಯಾವತ್ತು ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಆಗುತ್ತೆ ಅಷ್ಟೇ, ಅದಂತೂ ಗ್ಯಾರಂಟಿ ಹೇಳ್ಬೋದು. ನಾನು ಬಂದು 2017 ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಅಕೌಂಟೆಲ್ಲ ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದೆ. ಬಟ್ ಆವಾಗ ಸ್ವಲ್ಪ ಫ್ರೀ ಇದ್ದೆ, ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ. ಸೊ ಒಂದು 3 ತಿಂಗಳೇನೋ ಗ್ಯಾಪ್ ಇತ್ತು. ಆ ಗ್ಯಾಪಲ್ಲೇ ಯೂಟ್ಯೂಬ್ನ ಮಾಡೋಣ ಅಂತ ಆವಾಗಲಿಂದನೂ ನನಗೆ ತುಂಬ ಇಷ್ಟ ಆಯಿತು ಯೂಟ್ಯೂಬ್ ಮಾಡಬೇಕು ಅಂತ. ಅಂದರೆ ನನಗೆ ಆ್ಯಂಕರಿಂಗ್ ಮಾಡೋಕ್ಕೆ ತುಂಬ ಇಷ್ಟ ಇತ್ತು, ತುಂಬ ಇಂಟ್ರೆಸ್ಟ್ ಇತ್ತು. ಬಟ್
ಒಂದೆರಡು ಕಡೆ ಆ್ಯಂಕರಿಂಗ್ ಮಾಡೋಕ್ಕೆ ಹೋದೆ. ಆದರೆ ಸ್ಟಾರ್ಟಿಂಗಲ್ಲಿ ಅದೇ ಅವರು ಸ್ಯಾಲ್ರಿ ಎಲ್ಲ ಕೊಡಲ್ಲ ಅಂದರು. ನನಗೆ ಯಾವಾಗ ಇನ್ಕಮ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಬೇಡ ಅಂತ ಹೇಳಿ ನಾನು ಬೇರೆ ಕೆಲಸನೇ ಮಾಡ್ತಾಯಿದ್ದೆ. ಅದಾದಮೇಲೆ ಯೂಟ್ಯೂಬು ಪ್ಲ್ಯಾಟ್ಫಾರ್ಮ್ ಏನು ಬಂತು, ಆವಾಗ ಸರಿ ಯೂಟ್ಯೂಬ್ ಮಾಡೋಣ ಅಂತ ಅಂದ್ಕೊಂಡು ಅಕೌಂಟೆಲ್ಲ ಓಪನ್ ಮಾಡಿಕೊಂಡೆ. ಆದರೆ ಒಂದು ಸ್ವಲ್ಪ ಮುಜುಗರ, ಭಯ, ಯಾವ ರೀತಿ ಮಾಡಬೇಕು ಏನು ಅಂತ ಸ್ವಲ್ಪ ಟೆನ್ಷನ್ಸ್ ಎಲ್ಲ ಇತ್ತು. ಹಂಗಾಗಿ ಯೋಚನೆ ಮಾಡ್ತಾ ಹಂಗೂ ಧೈರ್ಯ ಮಾಡಿ ಓಪನ್ ಮಾಡಿದ್ದೆ. ಬಟ್ ಯಾವುದೂ ವೀಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ಆಮೇಲೆ ನನಗೆ ಒಳ್ಳೆ ಕಡೆ ಕೆಲಸ ಸಿಕ್ಬಿಡ್ತು. ಆ ಕೆಲಸದಲ್ಲೇ ನಾನು ಬ್ಯುಸಿ ಆಗೋದೆ. ನಾನು ಮತ್ತೆ ಇನ್ನು ಯೂಟ್ಯೂಬ್ ಕಡೆ ಯೋಚನೆನೇ ಮಾಡಲಿಲ್ಲ, ಅದರಲ್ಲೇ ಬ್ಯುಸಿ ಇದ್ದೆ. ಸೊ ಅದೇ ನಡ್ಕೊಂಡು ಬಂತು. ಅದಾದಮೇಲೆ ಮದುವೆ ಆಯಿತು. ಮದುವೆ ಆಗಿದ್ದು ತುಂಬ ಅರ್ಜೆಂಟಲ್ಲೇ ಆಯಿತು. ಆವಾಗಲೂ ಅಷ್ಟೇ ಕೆಲಸ ಆವಾಗ ಜಸ್ಟು ಬಿಟ್ಟು ನಾನು ಮದುವೆ ಆಗಿದ್ದು. ಸೊ ಮದುವೆ ಆದಮೇಲೂ ನಾನು ಇಮಿಡಿಯೇಟ್ ಒಂದು ವಾರ 2 ವಾರಕ್ಕೆಲ್ಲ ಮತ್ತೆ ಹೊಸ ಕೆಲಸಕ್ಕೆ ಸೇರಿಕೊಂಡೆ. ಹಂಗೆ ಬರೀ ಕೆಲಸ ನನಗೆ ಆಲ್ಮೋಸ್ಟ್ ನಮ್ಮ ಬುದ್ಧಿ ಬಂದಾಗಿಂದನೂ ನಾನು ಅಲ್ಲಿ ಕೆಲಸ ಮಾಡ್ತಾನೇ ಇದ್ದೆ. ಅದಾದಮೇಲೆ ಅಂಗಡಿ ಓಪನ್ ಮಾಡಿಕೊಂಡೆ. ಅಂಗಡಿ ಇನ್ನೇನು ಒಂದು 8 ತಿಂಗಳು ಗರ್ಭಿಣಿ ಇರಬೇಕಾದ್ರೆ ಇನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂಥೇಳಿ ಅಂಗಡಿನ ಕ್ಲೋಸ್ ಮಾಡಿದೆ. ಪಾಪು ಹುಟ್ಟಿದ್ದೊಂದು 6 ತಿಂಗಳಿಗೆ ತಿರ್ಗಾ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ದೆ. ಆದರೆ ತುಂಬಾ ಪ್ರೆಷರ್ ಇತ್ತು. ವರ್ಕ್ ಫ್ರಮ್ ಹೋಮ್ ಅಷ್ಟು ಈಸಿ ಇರಲಿಲ್ಲ. ತುಂಬ ಪ್ರೆಷರ್ ಇತ್ತು. ರಾತ್ರಿ ಎಲ್ಲ ಮಾಡ್ತಾಯಿದ್ದೆ. ನನ್ನ ಕೈಲಿ ಮಗುನ ನೋಡ್ಕೊಳ್ಳೋಕ್ಕೆ ಆಗ್ತಾಯಿರಲಿಲ್ಲ. ಅವಳಿಗೆ ಟೈಮ್ ಕೊಡೋಕ್ಕೆ ನನಗೆ ಆಗ್ತಾಯಿರಲಿಲ್ಲ. ನಿದ್ದೆ ಇಲ್ಲ, ಊಟ ಇಲ್ಲ, ಸರಿಯಾಗಿ ಮುಖ ಕೂಡ ತೊಳೆಯೋಕ್ಕಾಗಂಗೆ ಟೈಮ್ ಸಿಗ್ತಾಯಿರಲಿಲ್ಲ. ಅಷ್ಟೊಂದು ಕೆಲಸ ಅಷ್ಟು ಕೆಲಸ ಮಾಡ್ತಾಯಿದ್ದೆ. ಆಮೇಲೆ 9 ತಿಂಗಳಾದಮೇಲೆ ಬಾಣಿತನ ಮುಗಿದ್ಮೇಲೆ ನನ್ನ ಮನೆಯವ್ರ ಮನೆಗೆ ಬಂದಮೇಲೆ ಮಗುನ ಹೇಗೆ ನೋಡ್ಕೋತೀಯಾ ಅನ್ನೋದೊಂದು ದೊಡ್ಡ ಕ್ವಶನ್ ಆಗೋಗಿತ್ತು. ಸರಿ ಇನ್ನು ಆಗಲ್ಲ, ಪಾರ್ಟ್ ಟೈಮ್ ಮಾಡ್ತೀನಿ ಅಂತ ಅಂದ್ಕೊಂಡೆ. ಬಟ್ ಪಾರ್ಟ್ ಟೈಮ್ ಕೂಡ ತುಂಬಾ ಕಷ್ಟ. ಯಾಕಂದರೆ ಮಕ್ಕಳು ದೊಡ್ಡವರಾಗ್ತಾ ಅವ್ರ ನಿದ್ದೆ ಟೈಮಿಂಗ್ಸ್ ಕಮ್ಮಿ ಆಗ್ತಾ ಬರುತ್ತೆ. ಸೊ ಅವ್ರ ನಿದ್ದೆ ಟೈಮಿಂಗ್ಸಲ್ಲೇ ನಮಗೆ ಒಂದು ಕೆಲಸಗಳಿರುತ್ತೆ. ಮನೆ ಕೆಲಸ ಇರ್ಬೋದು, ಅಡುಗೆ ಕೆಲಸ ಇರ್ಬೋದು, ಇತ್ಯಾದಿ ಕೆಲಸಗಳು ನಾವು ಆ ಟೈಮಲ್ಲಿ ಮಾಡ್ಕೋಬೇಕು. ಅದರಲ್ಲಿ ನಾನು ಅವಳಿಗೆ ಟೈಮ್ ಕೊಡೋಕ್ಕಾಗದೆ ಬರೀ ಲ್ಯಾಪ್ಟಾಪಲ್ಲೇ ಕೂತ್ಕೊಂಡಿದ್ರೆ ಪಾಪ ಅವಳು ಇನ್ಯಾರ ಹತ್ರ ಆಟಾಡ್ತಾಳೆ. ಸೊ ಈ ಥರ ಹಿಂಗಾಗೋಗಿ ಒಂದು ಪಾಯಿಂಟಲ್ಲಿ ನಾನು ಹುಚ್ಚಿಡಿಯೋದು ಒಂದೇ ಬಾಕಿ ಆಗಿತ್ತು. ನನ್ನ ಕೈಲಿ ಆಗ್ತಾಯಿಲ್ಲ. ಹುಷಾರು ತಪ್ಪಿಬಿಟ್ಟೆ. ಈ ಕಡೆ ಮಗುನೂ ನೋಡ್ಕೊಳಕ್ಕಾಗ್ತಾಯಿಲ್ಲ, ಈ ಕಡೆ ಕೆಲಸನೂ ಮಾಡೋಕ್ಕಾಗ್ತಾಯಿಲ್ಲ, ಅಡುಗೆ ಕೆಲಸನೂ ಮಾಡೋಕ್ಕಾಗ್ತಾಯಿಲ್ಲ, ಮಗುನೂ ನೋಡೋಕ್ಕಾಗ್ತಾಯಿಲ್ಲ. ಏನೋ ಒಂದು ನನ್ನ ವರ್ಕು ಕೆಲಸ ಕೂಡ ಮಾಡೋಕ್ಕಾಗ್ತಾಯಿಲ್ಲ. ತುಂಬ ಪ್ರೆಷರ್ ಆಗೋಯಿತು. ಆವಾಗ ನಾನು ಇಲ್ಲ, ನನ್ನ ಕೈಲಿ ಆಗಲ್ಲ. ಆದರೆ ಸ್ವಲ್ಪ ಕಮಿಟ್ಮೆಂಟ್ಗಳಿತ್ತು, ಲೋನು ಅದು ಇದು ಎಲ್ಲ. ನಾನು ಸಂತೋಷ್ ಹತ್ರ ಮಾತಾಡಿದೆ, ಈ ಥರ ನನಗೆ ತುಂಬ ಕಷ್ಟ ಆಗ್ತಾಯಿದೆ, ನನ್ನ ಕೈಲಿ ಆಗ್ತಾನೇ ಇಲ್ಲ, ಕೆಲಸ ಮಾಡೋಕ್ಕಾಗಲ್ಲ, ನಾನು ಕೆಲಸ ಬಿಟ್ಬಿಡ್ತೀನಿ, ನಿನ್ನೊಬ್ಬನ ಕೈಲೇ ಮ್ಯಾನೇಜ್ ಮಾಡೋಕ್ಕಾಗುತ್ತಾ ಹೇಗೆ ಅಂತ ಕೇಳಿದೆ. ಏನೋ ದೇವ್ರಿದ್ದಾರೆ, ನೋಡೋಣ ಬಿಡು, ನಾನೇ ಮ್ಯಾನೇಜ್ ಮಾಡ್ತೀನಿ, ನೀನು ಆರಾಮಾಗಿ ಮಗುನ ನೋಡಿಕೊಂಡು ಮನೇಲಿರು ಅಂತ ಅಂದರು. ಅವಾಗ ಬಿಟ್ಟಿದ್ದು ಕೆಲಸ. ನಿಜ ನಾನು ಎಷ್ಟು ಫ್ರೀ ಬರ್ಡ್ ಥರ ಆಗೋದೆ, ಒಂಥರ ತುಂಬಾ ಖುಷಿ ಆಗೋಯಿತು. ಅದು ಕೆಲಸ ಬಿಟ್ಟ ಮೇಲೂ ಎಷ್ಟೋ ತಿಂಗಳು ಆ ಭಯ. ಭಾನುವಾರ ಆದರೆ ಅಯ್ಯೋ ನೆಕ್ಸ್ಟು ಸೋಮವಾರ ನಾನು ಕೆಲಸ ಮಾಡಬೇಕು, ಈ ಥರನೇ ಕನಸು ಕೂಡ ಅದೇ ಥರ ಬೀಳ್ತಾಯಿತ್ತು. ಏನೊಂದು ಎಂಜಾಯ್ಮೆಂಟು ಮಾಡೋಕ್ಕಾಗಲ್ಲ, ಅಯ್ಯೋ ಕೆಲಸ ಆ ಥರ ಧಕ್ಕಂತ ಸಡನ್ನಾಗಿ ನಮಗೆ ಭಯ ಆಗುತ್ತೆ. ಯಾಕಂದರೆ ಅಷ್ಟೊಂದು ಕೆಲಸದಲ್ಲೇ ಮುಳುಗೋಗ್ಬಿಟ್ಟಿರ್ತೀವಲ್ಲ. ನಾವು ಸಡನ್ನಾಗಿ ಫ್ರೀ ಆದ್ವಿ ಅಂದರೆ ನಮಗೆ ನಂಬೋಕ್ಕಾಗಲ್ಲ, ನಾನು ಇಷ್ಟೊಂದು ಫ್ರೀ ಆಗಿಬಿಟ್ಟಿದ್ದೀನ ಅಂತ. ಸೊ ಆಯಿತು ಅನ್ಸುತ್ತೆ, ಆಲ್ಮೋಸ್ಟ್ 1 ವರ್ಷ ಆಗಿರ್ಬೋದು ನಾನು ಕೆಲಸ ಬಿಟ್ಟು. ಪಾಪು ಫಸ್ಟ್ ಇಯರ್ ಬರ್ಡೇಲೂ ಕೆಲಸ ಮಾಡ್ತಾಯಿದ್ದೆ. ಅವಳಿಗೆ 1.5 ವರ್ಷ ತನಕನೂ ಕೆಲಸ ಮಾಡಿದ್ದೀನಿ. ಅದಾದಮೇಲೆ 1 ವರ್ಷ, ಪ್ರಾಬ್ಲಿ ಈಗ 1 ವರ್ಷ 1.5 ವರ್ಷ ಆಗ್ತಾಯಿದೆ. ಅದು ಬಿಟ್ಟ ಮೇಲೆ ನಾನು ಮತ್ತೆ ಆವಾಗಲೂ ಸುಮ್ಮನೆ ಇರಬಾರ್ದು, ಏನಾದರೂ ಒಂದು ಮಾಡ್ತಾ ಇರಬೇಕು ಅಂತೇಳಿ ಆವಾಗ ನಾನು ಅಂದ್ಕೊಂಡಿದ್ದಲ್ಲ ಯೂಟ್ಯೂಬ್ನ ಮಾಡಬೇಕು ಅಂತ. ಸೊ ಮತ್ತೆ ಅದನ್ನು ಮಾಡೋಣ ಅಂತ ಆಸೆಪಟ್ಟು ಮತ್ತೆ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿಕೊಂಡೆ. ಬಟ್ ಅದೇ ಒಂದು ಜರ್ನಿ, ಅಪ್ ಆ್ಯಂಡ್ ಡೌನ್ ಇರೋ ಥರ. ಹುಷಾರು ತಪ್ತೀವಿ, ಹುಷಾರಾಗ್ತೀವಿ, ಚೆನ್ನಾಗಿರ್ತೀವಿ, ಕೋಪ ಮಾಡ್ಕೊಂಡಿರ್ತೀವಿ. ಸೊ ಈ ಥರ ಎಲ್ಲ ಆದಾಗ ಕೆಲವೊಂದು ಸಲ ಮನಸ್ತಾಪಗಳೆಲ್ಲ ಆದಾಗ, ಬೇಜಾರಾದಾಗ ವೀಡಿಯೋಸ್ ಅಪ್ಲೋಡ್ ಮಾಡಿರಲ್ಲ.
ಖುಷಿಯಾಗಿದ್ದಾಗ ಟ್ರೈ ಮಾಡ್ತಾಯಿದ್ದೆ, ಅದು ಇದು ಏನಾದರೂ ಒಂದು ಕಂಟೆಂಟ್ ತೊಗೊಂಡು ವೀಡಿಯೋಸ್ ಮಾಡೋಕ್ಕೆ. ನಂದೇನು ಸಡನ್ನಾಗಿ ವೈರಲ್ ಆಗಿ ಏನಂತಾರೆ ಅದೃಷ್ಟ ಕೂಡ ಬೇಕು. ಯೂಟ್ಯೂಬ್ ವೀಡಿಯೋಸ್ ವೈರಲ್ ಆಗೋಕ್ಕೆ ಖಂಡಿತ ಅದೃಷ್ಟನೂ ಬೇಕು. ಲಕ್ ಫ್ಯಾಕ್ಟರ್ ಕೂಡ ತುಂಬಾ ಇಂಪಾರ್ಟೆಂಟು. ಒಳ್ಳೆ ವೀಡಿಯೋಸ್ ಹಾಕಿರ್ತೀರ, ವೈರಲ್ ಆಗಿರಲ್ಲ. ಆದರೆ ಕೆಲವರು ವೀಡಿಯೋಸ್ ಹಾಕಿರ್ತಾರೆ, ವೈರಲ್ ಆಗಿರುತ್ತೆ, ಬಟ್ ಅದರಲ್ಲಿ ಏನೂ ಇರಲ್ಲ. ಸೊ ಈ ಥರನೂ ಆಗಿರುತ್ತೆ, ಹೇಳೋಕ್ಕಾಗಲ್ಲ. ಸೊ ಕಷ್ಟಪಟ್ಟು ವೀಡಿಯೋಸ್ ಮಾಡಿರ್ತೀರ, ಅದು ಏನೂ ವೈರಲ್ ಆಗಲ್ಲ. ನಾರ್ಮಲ್ ಒಂದು ವ್ಲಾಗ್ ಮಾಡಿರ್ತಾರೆ, ಅದು ಸಿಕ್ಕಾಪಟ್ಟೆ ವೈರಲ್ ಆಗಿರುತ್ತೆ. ಎಲ್ಲ ಪರಿಶ್ರಮ ಜೊತೆಗೆ ಅದೃಷ್ಟ ಕೂಡ ತುಂಬಾ ಮುಖ್ಯ ಯೂಟ್ಯೂಬ್ ಮಾಡೋಕ್ಕೆ. ಬಟ್ ಆಗುತ್ತೆ, ವೆಯ್ಟ್ ಮಾಡಬೇಕಷ್ಟೇ, ತಾಳ್ಮೆಯಿಂದ ವೆಯ್ಟ್ ಮಾಡಬೇಕು. ಸೊ ನಾನು ಇದು ಯೂಟ್ಯೂಬ್ ಈಗ ಬಂದುಬಿಡುತ್ತೆ ಇನ್ಕಮ್, ಇನ್ನು ನನ್ನ ಜೀವನ ಸೆಟ್ಲ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿಲ್ಲ. ಒಂದು ಆವಾಗಲಿಂದ ಮಾಡಬೇಕು ಅಂದ್ಕೊಂಡಿದ್ದನ್ನ ಕೊನೆಗೂ ಮಾಡಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ಬೇಜಾರಿರುತ್ತಲ್ವ. ಅದಕ್ಕೋಸ್ಕರ ನಾನು ನನ್ನ ಫ್ರೆಂಡ್ ಇಬ್ಬರೂ ಧೈರ್ಯ ಮಾಡಿ ಯೂಟ್ಯೂಬ್ ಮಾಡಿದ್ವಿ. ಬಟ್ ಅವಳು ಮಾಡೋಕ್ಕಾಗಲಿಲ್ಲ, ಅವಳು ಪ್ರೆಗ್ನೆಂಟ್ ಆಗಲು ಅಂಥೇಳಿ ಅವಳು ಬಿಟ್ಬಿಟ್ಲು. ಬಟ್ ನಾನು ಹಾಗೆ ಇವಾಗೊಂದು ವೀಡಿಯೋಸ್ ಹಾಕ್ತಾ ಕಂಟಿನ್ಯೂ ಮಾಡ್ಕೊತಾ ಹೋಗ್ತಾಯಿದ್ದೀನಿ ಅಷ್ಟೇ. ಈಗ ಆಗಿದೆ ಸಬ್ಸ್ಕ್ರೈಬರ್ಸು, ಮಾನಿಟೈಸು ಆಗಿದೆ. ಇನ್ಮೇಲಾದರೂ ನನಗೆ ಇಂಟ್ರೆಸ್ಟ್ ಬಂದು ಇನ್ಮೇಲೆ ನಾನು ಹೇಗೆ ವೀಡಿಯೋಸ್ ಮಾಡ್ತೀನಿ ನೋಡಬೇಕು ನಾನು. ಬಟ್ ಅದೇ ಹೊಸ್ದಾಗಿ ಯಾರೆಲ್ಲ ಮಾಡ್ತೀರಾ ಏನು ಹೇಳ್ತೀನಿ ಅಂದರೆ ಲಕ್ಕು ಕೂಡ ಇಂಪಾರ್ಟೆಂಟು. ಒಂದು 50-100 ವೀಡಿಯೋದಲ್ಲಿ ಒಂದಾದರೂ ವೈರಲ್ ಆಗೇ ಆಗುತ್ತೆ ಖಂಡಿತ. ನಿಮ್ಮ ಪರಿಶ್ರಮ ಇರಬೇಕು. ಮತ್ತು ಏನು ತಂಬ್ಲೈನ್ ಏನು ಹಾಕಿರ್ತೀವಿ ಅದು ತುಂಬಾ ಇಂಪಾರ್ಟೆಂಟು. ಆ ತಂಬ್ಲೈನ್ ನೋಡ್ತಿದ್ದಂಗೆ ಜನಕ್ಕೆ ಕ್ಯೂರಿಯಾಸಿಟಿ ಬರಬೇಕು. ಓಕೆ, ಇದ್ರೊಳಗೆ ಏನಿದೆ ಅಂತ ಸ್ವಲ್ಪ ಡಿಫ್ರೆಂಟಾಗಿ ಯೋಚನೆ ಮಾಡಿ ಹಾಕಿ, ಅಷ್ಟೇ, ಇನ್ನೇನೂ ಇಲ್ಲ. ನಾವು ಖುಷಿಯಾಗಿದ್ದೀವಿ ಅಂತ ತೋರಿಸ್ಕೊಳ್ಳೋಕ್ಕಿಂತ ನಮ್ಮದೇನೋ ಲೈಫ್ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿದಾಗ ಸ್ವಲ್ಪ ಜಾಸ್ತಿ ಜನ ನೋಡ್ತಾರೆ. ಯಾಕೆ ಇವಳು ಅಳ್ತಾ ಇದ್ದಾಳೆ, ಯಾಕೆ ಇವಳು ಬೇಜಾರಾಗಿದ್ದಾಳೆ, ಇವಳ ಮನೆ ಪ್ರಾಬ್ಲಮ್ಸ್ ಏನು, ಆ ಥರನೂ ಕೆಲವರು ನೋಡೋಕ್ಕೆ ಇಷ್ಟಪಡ್ತಾರೆ. ನಾವು ಸಿಂಪಲ್ ನಾರ್ಮಲ್ ಎ ಡೇ ಇನ್ ಮೈ ಲೈಫ್ ಏನೋ ಒಂದು ನಾರ್ಮಲ್ ವ್ಲಾಗ್ಸ್ ಅಂದರೆ ಜಾಸ್ತಿ ಜನ ನೋಡಲ್ಲ. ಏನಮ್ಮ ಸೊ ನನ್ನ ಮಗಳು ಬಂದ್ಲು. ಹಾಯ್ ಮಾಡುಮ್ಮ, ಹಾಯ್ ಮಾಡು. ಹಾಯ್. ಸೊ ಈ ಥರ ನನ್ನ ಮೆಮೊರೀಸ್ನೆಲ್ಲ ನನ್ನ ಮಗಳು ಬೆಳೀತಾ ಇದ್ದಾಳಲ್ಲ, ಸೊ ಅವಳ ಜೊತೆಗೆ ನನ್ನ ಮೆಮೊರೀಸ್ನು ಕ್ಯಾರಿ ಮಾಡೋಣ ಅಂತ ಹೇಳಿ ಯೂಟ್ಯೂಬ್ನ ನಾನು ಯೂಸ್ ಮಾಡಿಕೊಂಡೆ ಅಷ್ಟೇ. ಸೊ ಮುಂದಕ್ಕೆ ಸೀರಿಯಸ್ ಆಗಿ ಕಂಟಿನ್ಯೂ ಮಾಡಬೇಕು ಅನ್ನೋ ತುಂಬಾ ಆಸೆ ಇದೆ. ಸೊ ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಮುಖ್ಯ. ಈಗ ಇಲ್ಲಿ ತನಕ ಹೇಗೆ ನೀವು ನನಗೆ ಸಪೋರ್ಟ್ ಮಾಡಿದ್ರಿ ಅದೇ ಥರ ಮುಂದಕ್ಕೂ ಸಪೋರ್ಟ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೆ ಕಂಟೆಂಟ್ಸ್ ಹಾಕ್ತೀನಿ. ಇಂಟ್ರೆಸ್ಟ್ ನೋಡಿ, ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಖಂಡಿತ. ಇಷ್ಟ ಆಗಿಲ್ಲ ಅಂದರೆ ಬೇಕಾದರೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಮ್ಮ ಇದಿಷ್ಟು. ಆಮೇಲೆ ಇದನ್ನೇ ಮೇನ್ ಸೋರ್ಸ್ ಆಗಿ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಎಕ್ಸ್ಟ್ರಾ ಏನಾದರೂ ಇನ್ಕಮ್ ಇದ್ದು ಒಂದು ಪ್ರಯತ್ನ ಅನ್ನೋ ಥರ ಮಾಡಿ. ಇವತ್ತೆಲ್ಲ ನಾಳೆ ವರ್ಕೌಟ್ ಆಗುತ್ತೆ. ಯಾವ ಹೆಣ್ಮಕ್ಳು ಮನೆಗೆ ಕೂತ್ಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡಬೇಕು ಅಂತ ಇಷ್ಟಪಡಲ್ಲ. ಯೂಟ್ಯೂಬ್ ಓಪನ್ ಮಾಡಿದ್ದಾರೆ ಅಂದರೆ ಏನೋ ಒಂದು ನಮ್ಮ ಪ್ರಯತ್ನ ಮಾಡೋಣ ಅನ್ನೋ ನಿಟ್ಟಿನಿಂದ ಮಾಡಿರ್ತಾರೆ. ಸೊ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಮಾಡಿ. ಯಾಕಂದರೆ ಈಗ ಹೇಗೆ ಜನ ಅಂದರೆ ಅವಳ ವೀಡಿಯೋಸ್ ನಾವ್ಯಾಕೆ ನೋಡಬೇಕು ಅಂತ ನಮ್ಮವರೇ ನಮ್ಮನ್ನ ನೋಡಲ್ಲ, ನಮ್ಮವರೇ ನಮಗೆ ಸಪೋರ್ಟ್ ಮಾಡಲ್ಲ. ಇನ್ನು ನಮ್ಮ ಇದರಲ್ಲಿ ಎಷ್ಟು ಜನ ನನ್ನನ್ನು ಸಬ್ಸ್ಕ್ರೈಬೇ ಮಾಡ್ಕೊಳ್ದೇ ಇರ್ತಾರೆ ಗೊತ್ತಿಲ್ಲ. ಸೊ ಆ ಥರ ಎಲ್ಲ ಇರುತ್ತೆ. ಸೊ ಹೆಣ್ಮಕ್ಳಿಗೆ ಎಣ್ಣೆ ಶತ್ರು ಅನ್ನೋ ಥರ ಹಾಗೇ ಆಗುತ್ತೆ. ಎಷ್ಟು ಜನ ಸಪೋರ್ಟ್ ಮಾಡ್ತಾರೆ ನನಗೆ, ಎಷ್ಟು ಜನ ನನ್ನ ಹಿಂದೆ ಬೈಕೋತಾರೆ ನಮಗೆ ಗೊತ್ತಿಲ್ಲ. ಅಂಥದ್ರಲ್ಲಿ ಗೊತ್ತಿಲ್ಲದೆ ಇರೋಳಿಗೆ ಈಗ ನೀವಿಷ್ಟು ಜನ ಸಪೋರ್ಟ್ ಮಾಡ್ತಿದ್ದೀರಾ ಅಂದರೆ ನನಗೆ ತುಂಬಾ ಖುಷಿ ಇದೆ. ಧನ್ಯವಾದ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.